ನಮಸ್ತೆ ವೀಕ್ಷಕರೇ, ಈ ಕಥೆಯ ಹೆಸರು ಒಂಟೆ ಮತ್ತು ಕಂತ್ರಿ ನರಿಯ ಕತೆ. ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿನಲ್ಲಿ ಒಂದು ಒಂಟೆ ಮತ್ತು ಒಂದು ಕಂತ್ರಿ ನರಿ ವಾಸ ಮಾಡ್ತಾ ಇರುತ್ತೆ. ಇವರಿಬ್ರು ಸ್ನೇಹಿತರಾಗಿರ್ತಾರೆ. ಕಾಡಲ್ಲಿ ಹೀಗೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಈ ನರಿಗೆ ಒಂದು ನದಿ ಕಾಣಿಸುತ್ತೆ. ಆ ನದಿ ಪಕ್ಕ ಒಂದು ಹಳ್ಳಿ ಕಾಣಿಸುತ್ತೆ. ಆ ಹಳ್ಳಿಯಲ್ಲಿ ಒಂದು ಕಬ್ಬಿನ ಗದ್ದೆ ಕಾಣಿಸುತ್ತೆ. ಆ ಕಬ್ಬಿನ ಗದ್ದೆ ನೋಡಿದ ತಕ್ಷಣ ನರಿಗೆ ಬಹಳ ಖುಷಿ ಆಗುತ್ತೆ. ಹೇಗಾದ್ರೂ ಮಾಡಿ ಆ ಕಬ್ಬುಗಳನ್ನ ತಿನ್ಬೇಕು ಅಂತ ಆಸೆ ಪಡುತ್ತೆ. ಆಗ ಒಂಟೆಗೆ ಹೇಳುತ್ತೆ, ನನಗೆ ಆ ಕಬ್ಬುಗಳು ತಿನ್ಬೇಕು ಅಂತ ಬಹಳ ಆಸೆ ಆಗ್ತಾ ಇದೆ, ಆದ್ರೆ ಈ ನದಿ ದಾಟ್ಕೊಂಡು ಹೋಗ್ಬೇಕು ಅಂತ. ಒಂಟೆ ಹೇಳುತ್ತೆ, ಆ ಕಡೆ ಹಳ್ಳಿ ಜನ ಇರ್ತಾರೆ, ನಮ್ಮನ್ನ ಹೊಡಿತಾರೆ ಸಿಕ್ಕಾಕೊಂಡ್ರೆ, ಬೇಡ ಹೋಗೋದು ಅಂತ. ಆದ್ರೂ ನರಿ ಕೇಳೋದಿಲ್ಲ. ಹೇಗಾದ್ರೂ ಮಾಡಿ ಒಂಟೆನ ಒಪ್ಸುತ್ತೆ. ನನ್ನನ್ನ ನೀನು ಬೆನ್ನ ಮೇಲೆ ಕರ್ಕೊಂಡೋಗು, ನಾವಿಬ್ರು ಚೆನ್ನಾಗಿ ತಿಂದ್ಬಿಟ್ಟು ಹಳ್ಳಿ ಜನ ಬರೋಕ್ ಮುಂಚೆನೆ ನಾವು ನದಿಯಿಂದ ವಾಪಸ್ ಬಂದ್ಬಿಡೋಣ ಅಂತ ಕೇಳ್ಕೊಳ್ಳುತ್ತೆ. ಒಂಟೆಗೆ ಇದು ಇಷ್ಟ ಇರೋದಿಲ್ಲ. ಈ ಕಂತ್ರಿ ನರಿ ಬುದ್ಧಿಗಳು ಗೊತ್ತು. ಆದ್ರೂ ಒಪ್ಕೊಳ್ಳುತ್ತೆ. ಒಪ್ಪಿಕೊಂಡು ನರಿನ ತನ್ನ ಭುಜದ ಮೇಲೆ ಇಟ್ಕೊಂಡು ನದಿ ದಾಟಿ ಇನ್ನೊಂದು ದಡಕ್ಕೆ ಸೇರುತ್ತೆ. ಆ ಕಡೆ ಚೆನ್ನಾಗಿ ಬೆಳೆದಿರ್ತಕ್ಕಂತಹ ರುಚಿಕರವಾದ ಕಬ್ಬುಗಳನ್ನ ಚೆನ್ನಾಗಿ ತಿನ್ಬೇಕು ಅಂತ ಆಸೆ ನರಿಗೆ. ದಡ ದಾಟಿ ತಕ್ಷಣ ನರಿ ಓಡೋಗಿ ತೋಟಕ್ಕೆ ಹೋಗಿ ಚೆನ್ನಾಗಿ ತಿನ್ನಕ್ ಸ್ಟಾರ್ಟ್ ಮಾಡ್ಬಿಡುತ್ತೆ. ಆದ್ರೆ ಒಂಟೆ ಪಾಪ ದಷ್ಟಪುಷ್ಟವಾಗಿತ್ತು, ನಿಧಾನವಾಗಿ ನಡ್ಕೊಂಡು ಹೋಗ್ತಾ ಇತ್ತು ಕಬ್ಬಿನ ಗದ್ದೆ ಕಡೆಗೆ. ಕಬ್ಬಿನ ಗದ್ದೆ ಒಳಗಡೆ ಚೆನ್ನಾಗಿ ತಿಂದು ನರಿ ಒಂಟೆಗೆ ಹೇಳುತ್ತೆ, ನಾನು ಚೆನ್ನಾಗಿ ತಿಂದ ಮೇಲೆ ನಾನು ಹಾಡ್ಬೇಕು, ಕುಣಿಬೇಕು ಅಂತ. ಆಗ ಒಂಟೆ ಹೇಳುತ್ತೆ, ದಯವಿಟ್ಟು ಸ್ವಲ್ಪ ಹೊತ್ತು ಇರು, ನೀನು ಹಾಡಿದ್ರೆ ಹಳ್ಳಿ ಜನ ಬಂದು ನಮ್ಮನ್ನ ಒಡೆದು ಬಿಡ್ತಾರೆ, ನಾವು ಸಿಕ್ಕಾಕೊಂಡ್ ಬಿಡ್ತೀವಿ. ನಾವು ದಡ ಸೇರಿದ್ದಾದ್ಮೇಲೆ, ಅಂದ್ರೆ ನಾವು ನದಿ ದಾಟಿ ಇನ್ನೊಂದ್ ಕಡೆ ಹೋದ್ಮೇಲೆ ನೀನು ಹಾಡ್ಕೋ, ಕುಣ್ಕೋ, ಏನಾದ್ರೂ ಮಾಡ್ಕೋ ಅಂತ ಹೇಳುತ್ತೆ. ಆದ್ರೆ ನರಿ ಕೇಳೋದಿಲ್ಲ. ನರಿ ಶುರು ಮಾಡ್ಬಿಡುತ್ತೆ, ಜೋರಾಗಿ ಹಾಡುತ್ತೆ, ಜೋರಾಗಿ ಕುಣಿಯುತ್ತೆ. ಪಾಪ ಈ ಒಂಟೆ ಇನ್ನು ತೋಟದ ಒಳಗಡೆನೆ ತಿಂತಾ ಇರುತ್ತೆ. ಈ ನರಿ ಹಾಡೋದನ್ನ ಹಳ್ಳಿ ಜನರು ಕೇಳಿಸ್ಕೊಂಡು ಕಬ್ಬಿನ ಗದ್ದೆ ಹತ್ರ ಬರ್ತಾರೆ. ನರಿ ಹೋಗಿ ಒಂದು ಕಲ್ಲು ಬಂಡೆಯ ಹಿಂದೆ ಔತ್ಕೊಳ್ಳುತ್ತೆ. ಪಾಪ ಒಂಟೆ ಸಿಕ್ಕಾಕೊಳ್ಳುತ್ತೆ. ಒಂಟೆ ಚೆನ್ನಾಗಿ ಕೋಲುಗಳಲ್ಲಿ, ದೊಣ್ಣೆ ಕೋಲುಗಳಲ್ಲಿ ಒಡೆದು ಬಿಸಾಕ್ತಾರೆ. ಪಾಪ ಒಂಟೆ ಗಾಯ ಆಗಿ ಮೈಯೆಲ್ಲ ಸ್ವಲ್ಪ ಬಾಸುಂಡೆ ಬಂದಿರುತ್ತೆ, ಬೇಜಾರಲ್ಲಿರುತ್ತೆ. ಆಗ ನರಿ ಹಿಂತಿರುಗಿ ಒಂಟೆ ಹತ್ರ ಬಂದು, ಏನಪ್ಪಾ ಒಂಟೆ ರಾಯ, ನೋವ್ತಾ ಇದೀಯಾ ಅಂತ ಗೇಲಿ ಮಾಡುತ್ತೆ. ಒಂಟೆಗೆ ತುಂಬಾ ಕೋಪ ಬರುತ್ತೆ. ಆಗ ಒಂಟೆ ಯೋಚನೆ ಮಾಡುತ್ತೆ, ಸರಿಯಾದ ಸಮಯ ಬರ್ಲಿ, ನಾನು ನಿನಗೆ ಪಾಠ ಕಲಿಸ್ತೇನೆ ಅಂತ. ಆಯ್ತು ಅಂತ ಈಗ ನದಿ ದಾಟಿ ಆ ಕಡೆ ಹೋಗ್ಬೇಕು. ನದಿ ದಾಟಿ ಹೋಗ್ತಾ ಇರ್ಬೇಕಾದ್ರೆ ಒಂಟೆ ಬೆನ್ನ ಮೇಲೆ ನರಿ ಇದೆ. ಅರ್ಧ ನದಿಗೆ ಹೋದ ತಕ್ಷಣ ಒಂಟೆ ನಿಲ್ಸುತ್ತೆ. ಆಗ ನರಿಗೆ ಹೇಳುತ್ತೆ, ನರಿರಾಯ, ಹಾಡೋದಕ್ಕೆ ನಿನಗೆ ತುಂಬಾ ಆಸೆ ಅಲ್ವಾ, ನೀನು ಹಾಡು, ನಾನು ಮೈ ಮುರಿಬೇಕು ಅಂತ ಒಂಟೆ ಹೇಳುತ್ತೆ. ಆಗ ನರಿ ಬಹಳ ಆಶ್ಚರ್ಯಗೊಂಡು, ಒಂಟೆರಾಯ ನೀನ್ ಮೈ ಮುರಿಬೇಡ, ನೀನ್ ಮೈ ಮುರಿದ್ರೆ ನಾನು ನೀರೊಳಗಡೆ ಬಿದ್ದು ಸತ್ತೋಗ್ತೀನಿ ಅಂತ. ಆಗ ಒಂಟೆ ಒಪ್ಪಲ್ಲ, ನಿನ್ನಿಂದ ನನಗೆ ಚೆನ್ನಾಗಿ ಬಾಸುಂಡೆ ಬರೋ ಹಾಗಾಯ್ತು, ಸ್ವಾರ್ಥಿ ನೀನು ಬಹಳ ಸ್ವಾರ್ಥಿ ಮತ್ತು ಕಂತ್ರಿ ನೀನು. ನಾನ್ ಮೈ ಮುರಿದೇ ಮುರಿಯುತ್ತೀನಿ, ನೀನ್ ನೀರಲ್ಲಿ ಬಿದ್ದು ಸಾಯಿ, ನಿನ್ನಂತವರಿಗೆ ಸಹಾಯ ಮಾಡಿದ್ರೆ ನಮ್ಮಂತವರಿಗೆ ಒಳ್ಳೇದಾಗಲ್ಲ ಅಂತ ಹೇಳಿ ಜೋರಾಗಿ ಮೈ ಮುರಿಯುತ್ತೆ. ಒಂಟೆ ಮೈ ಮುರಿದಿದ ತಕ್ಷಣ ನರಿ ಒಂಟೆ ಬೆನ್ನ ಮೇಲಿಂದ ನೀರಲ್ಲಿ ಬಿದ್ದು ಮುಳುಗಿ ಸತ್ತು ಹೋಗುತ್ತೆ. ಆಗ ಒಂಟೆ ದಡ ದಾಟ್ಕೊಂಡು ಆ ಕಡೆ ಹೋಗುತ್ತೆ. ಈ ಕಥೆಯ ನೀತಿ ಏನಪ್ಪಾ ಅಂದ್ರೆ, ನಾವ್ ಯಾವತ್ತೂ ಇನ್ನೊಬ್ರಿಗೆ ಸಹಾಯ ಮಾಡಿದಾಗ, ಒಳ್ಳೇದು ಮಾಡಿದಾಗ ಒಳ್ಳೇದನ್ನೇ ನಾವು ಮಾಡ್ಬೇಕು.